ಹಾಯ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ ಈ ವಿಡಿಯೋದಲ್ಲಿ ಏನಪ್ಪ ಆಗಿರ್ತದೆ, 15,000 ಸ್ಕಾಲರ್ಶಿಪ್ ಬಗ್ಗೆ ಹೇಳಿ. ತುಂಬ ಜನ ಕೇಳಿದರು 15,000 ನಮ್ಮ ಫ್ರೆಂಡ್ಸ್ಗೆಲ್ಲ ಬಂದಿದೆ, ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ವಿ. ಯಾವುದಿದೆ 15,000 ಅಮೌಂಟು, ಯಾವ ಥರ ಬರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟು ಪ್ರತಿಯೊಂದು ಟ್ರಿಕ್ಸ್, ಸ್ಕಾಲರ್ಶಿಪ್ದು ಮತ್ತು ಪ್ರೈವೇಟ್ ಸ್ಕಾಲರ್ಶಿಪ್, ಗೌರ್ಮೆಂಟ್ ಸ್ಕಾಲರ್ಶಿಪ್ ಪ್ರತಿಯೊಂದು ಅಪ್ಡೇಟ್ ನಾನು ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಕೊಂಡಿರಿ. ಬನ್ನಿ, ಈಗ ಡೈರೆಕ್ಟಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ತುಂಬ ಜನ ಡೌಟ್ಸ್ ಏನಪ್ಪ ಅಂದರೆ, ಈ 15,000 ಅಮೌಂಟ್ ಯಾವ ಥರ ಬರ್ತಿದೆ, ಅದನ್ನು ಯಾವ ಥರ ನಮಗೆ ಯಾಕೆ ಬರ್ತಿಲ್ಲ. ಇನ್ನೂ ಸ್ವಲ್ಪ ಜನ ನೋಡಿ, ಫಸ್ಟು 15,000 ಯಾವ ಥರ ಬರುತ್ತೆ ಅಂದರೆ, ವಿದ್ಯಾಸಿರಿ ಒಂದು ಸ್ಕೀಮ್ ಇದೆ ಗೌರ್ಮೆಂಟಲ್ಲಿ. ಅದರ ಅಂಡರಲ್ಲಿ ಯಾರ್ಯಾರು ಇರ್ತೀರಾ ವಿದ್ಯಾಸಿರಿ ಅಮೌಂಟಲ್ಲಿ, ಅಲ್ಲಿ ನಿಮಗೆ 15,000 ಅಮೌಂಟ್ ಅನ್ನೋದು ಬರುತ್ತೆ. ಇದನ್ನು ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ಬರುತ್ತೆ ಅನ್ನೋದು ತುಂಬ ಜನ ಡೌಟ್ಸ್ ಇತ್ತು. ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಹೇಳಿದ್ದೆ. ಇನ್ನೂ ಯಾರಿಗೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮಗೆ ತಿಳಿಯುತ್ತೆ. ನೋಡಿ, 15,000 ಅಮೌಂಟ್ ಸ್ಕಾಲರ್ಶಿಪ್ ಯಾವ ಥರ ಬರುತ್ತೆ ಅಂದರೆ, ನೀವು ವಿದ್ಯಾಸಿರಿ ವಿದ್ಯಾಸಿರಿ ಆ ಒಂದು ಸ್ಕೀಮಲ್ಲಿ ನೀವು ಬಂದಿರಬೇಕಾಗುತ್ತೆ. ಆ ವಿದ್ಯಾಸಿರಿ ನಿಮಗೆ ಯಾವ ಥರ ಅಪ್ಲೈ ಮಾಡೋದಂದರೆ, ನೀವು ಜಸ್ಟ್ BCM ಹಾಸ್ಟೆಲ್ ಅಥವಾ ಯಾವುದೇ ಒಂದು ಹಾಸ್ಟೆಲ್ಗೆ ನೀವು ಅಪ್ಲೈ ಮಾಡಿರಬೇಕಾಗುತ್ತೆ. ಅಪ್ಲೈ ಮಾಡಿ ಅಲ್ಲೇನಾದರೂ ನಿಮ್ಮದು ಹಾಸ್ಟೆಲ್ ಆಗದಿಲ್ಲ ಅಂದರೆ ರಿಜೆಕ್ಟ್ ಆಗಿದ್ದರೆ ನಿಮಗೆ ಈ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಬ್ರದರ್, ಇದು ಇವಾಗ ಹಾಕಿದ್ರೆ ನಡೀತಾ? ಖಂಡಿತ ಈಗ ಹಾಕಿದರೆ ಬರೋದಿಲ್ಲ. ನೀವು ಹೋದ ವರ್ಷವೇ ಅಕ್ಟೋಬರ್ ಬಿಫೋರ್ ಆ ಟೈಮಲ್ಲಿ ನೀವೇನಾದರೂ BCM ಹಾಸ್ಟೆಲು ಯಾವುದು ಒಟ್ಟು ಗೌರ್ಮೆಂಟ್ ಹಾಸ್ಟೆಲ್ ಯಾವುದೇ ಆಗಿಲ್ಲ ಆ ಥರ ಹಾಸ್ಟೆಲ್ಗೆ ಹಾಕ್ಬಿಟ್ಟು ನಿಮ್ಮದು ರಿಜೆಕ್ಟ್ ಆಗಿತ್ತು ಅಂದರೆ, ನೋಡಿ ನಿಮ್ಗೆ ಹಾಸ್ಟೆಲ್ ಆಗಿ ನೀವು ಹಾಸ್ಟೆಲ್ ಹೋಗಿಲ್ಲ ಅಂದರೆ ಅದು ಸೆಕೆಂಡರಿ, ಅದು ನಿಮ್ಗೆ ಅಮೌಂಟ್ ಬರೋದಿಲ್ಲ. ಬಟ್ ಅದು ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರಲ್ಲ. ನೀವು ಹಾಸ್ಟೆಲ್ ಆಗಿಬಿಟ್ಟು ಅಪ್ಲೈ ಮಾಡಿದ್ದೀರಾ ನೀವು ಸ್ಕಾಲರ್ಶಿಪ್ ಅದು ಹಾಸ್ಟೆಲ್ಗೆ, ನಿಮ್ಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದಾಗೆ ನಿಮ್ಮದು ಅಪ್ಲಿಕೇಶನ್ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ನಿಮಗೆ ಹಾಸ್ಟೆಲ್ ಅಪ್ಲೈ ಮಾಡಿದರೆ ನಿಮಗೆ ಹಾಸ್ಟೆಲ್ ಅನ್ನೋದು ಸಿಕ್ಕಿರಲ್ಲ. ಆ ಟೈಮಲ್ಲಿ ನಿಮಗೆ 15,000 ಸ್ಕಾಲರ್ಶಿಪ್ ಬರುತ್ತೆ. ಬ್ರೋ, ಇದು ನಾವೇನದು ಅಪ್ಲೈ ಮಾಡಬೇಕಾ ಇನ್ನೊಂದು ಸರಿ ರಿಜೆಕ್ಟ್ ಆದ ತಕ್ಷಣ? ನೋಡಿ, ಏನಿಲ್ಲ, ನೀವು ಜಸ್ಟ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಾದ್ರೆ SHP ವೆಬ್ಸೈಟಲ್ಲಿ ನಿಮಗೆ ಅಲ್ಲಿ SHP ID ಅನ್ನೋದು ಕೇಳಿರುತ್ತೆ. ಇನ್ನು ಯಾರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಸರಿ ಗೊತ್ತಾಗುತ್ತೆ ನಿಮಗೆ. ಆ SHP ID ಟೈಮಲ್ಲಿ ನಿಮಗೆ SHP ID ಕೇಳಿರ್ತಾರೆ. ಅಲ್ಲಿ ನೀವು ಹಾಕಿದ ತಕ್ಷಣ ಲಿಂಕ್ ಆಗಿಬಿಡುತ್ತೆ ಡೈರೆಕ್ಟಾಗಿ ನಿಮ್ಮದು SHP ID ಅನ್ನೋದು. ಈ ಹುಡುಗ ನಮ್ಮ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ದಾನೆ, ಅವನು ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿರೋ ಕಾರಣ ನಾವು 15,000 ಅಮೌಂಟ್ ಅವನಿಗೆ ಡೈರೆಕ್ಟಾಗಿ ಕೊಡಬೇಕು. ಇದರಲ್ಲಿ ಯಾವುದೇ ಥರ ನೀವು ಸಪ್ರೇಟಾಗಿ ಹೋಗಿ ಲಿಂಕ್ ಮಾಡೋದು ಆ ಥರ ಏನು ತೊಂದರೆ ಇಲ್ಲ. ಡೈರೆಕ್ಟಾಗಿ 15,000 ಅಮೌಂಟ್ ಅನ್ನೋದು ಬರುತ್ತೆ. ಈಗ ತುಂಬ ಜನ ಹುಡುಗದು ಒಂದು ಡೌಟ್ಸ್ ಅನ್ನೋದು ಕ್ಲಿಯರ್ ಆಯ್ತು ಅಂದ್ಕೊತೀನಿ. ನೋಡಿ, ಆಮೇಲೆ ನಾನು ತುಂಬ ಹಾಸ್ಟೆಲ್ ಅಪ್ಲೈ ಮಾಡಿದ್ದೀನಿ, ಬಟ್ ರಿಜೆಕ್ಟ್ ಆಗಿದೆ, ಆದರೂ ಸ್ಕಾಲರ್ಶಿಪ್ ಬಂದಿಲ್ಲ. ಈ ಥರ ಸ್ಟೂಡೆಂಟ್ಸು ತುಂಬ ಜನ ಡೌಟ್ಸ್ ಅನ್ನೋದು ಕೇಳಿದರು. ಈ ಡೌಟ್ಸ್ಗೆ ಏನಪ್ಪ ಆನ್ಸರ್ ಅಂದರೆ, ನೋಡಿ, ಇಲ್ಲಿ ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಆದಮೇಲೆ ನಿಮಗೆ ಇಲ್ಲಿ ವಿದ್ಯಾಸಿರಿ ಹತ್ರ ಥರ್ಡ್ ಲೆವೆಲ್ ಹತ್ರ ವಿದ್ಯಾಸಿರಿ ಅನ್ನೋ ಒಂದು ಸ್ಕೀಮ್ದು ಅಲ್ಲಿ ಮಾಡಿರ್ತಾರೆ. ಅಲ್ಲಿ ಏನಾದರೂ ನಿಮ್ಮದು ಮೆನ್ಷನ್ ಆಗಿ ಅಲ್ಲಿ ಅಂತಿದ್ದು 15,000 ಅಮೌಂಟ್ ಅಂತ ಮೆನ್ಷನ್ ಮಾಡಿದರೆ ಮಾತ್ರ ಆ ವಿದ್ಯಾಸಿರಿ ಅಮೌಂಟನ್ನು ಬರುತ್ತೆ. ಇಲ್ಲಾಂದರೆ ಖಂಡಿತ ಬರೋದಿಲ್ಲ. ಈಗ ತುಂಬ ಫುಲ್ ಕ್ಲಿಯರಾಗಿ ನಿಮಗೆ 100% ಕ್ಲಿಯರ್ ಆಯಿತು ಅನಿಸುತ್ತೆ ಡೌಟ್ಸು. ನೋಡಿ, ವಿದ್ಯಾಸಿರಿ ಅಮೌಂಟ್ ಅನ್ನೋದು ನೀವು ಸಪ್ರೇಟಾಗಿ ಹೋಗಿ SHPಯಲ್ಲಿ ಆ ಥರ ಏನಿಲ್ಲ. SHPಗೆ ನೀವು ಹಾಸ್ಟೆಲ್ ಅಪ್ಲೈ ಮಾಡಬೇಕು. ರಿಜೆಕ್ಟ್ ಆದರೆ ಆಟೋಮೆಟಿಕ್ಲಿ ಅದು ಲಿಂಕ್ ಅಂದರೆ ಆ ಡೇಟಾ ಫೆಕ್ಚ್ ಆಗ್ಬಿಡುತ್ತೆ SHP ಒಳಗಡೆ. ನಿಮಗೆ ಡೈರೆಕ್ಟಾಗಿ ಆ ಡೇಟಾ ಸಿಕ್ಕಿದ ತಕ್ಷಣ ನಿಮಗೆ SHP ಅವರೇ ನಿಮಗೆ ಅಮೌಂಟ್ ಅನ್ನೋದು ಪೇ ಮಾಡ್ತಾರೆ. ಹಾಸ್ಟೆಲ್ ರಿಜೆಕ್ಟ್ ಆಗಿದ್ದರೆ ಅಕಸ್ಮಾತ್ ಹಾಸ್ಟೆಲ್ ಆಯಿತು ಅಂದರೆ ನೀವು ಹೋಗ್ಬೋದು, ಬಿಡ್ಬೋದು, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಈಗ ಫುಲ್ 100% ಕ್ಲಿಯರ್ ಆಯ್ತು ಅನಿಸುತ್ತೆ. 15,000 ಈ ಥರ ಬರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳೋದು, ವಿದ್ಯಾಸಿರಿ ಸ್ಕಾಲರ್ಶಿಪ್ ಅನ್ನೋದು ನೀವು ಹಾಸ್ಟೆಲ್ಗೆ ಹೋಗ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಹಾಸ್ಟೆಲ್ಗೆ ಅಪ್ಲಿಕೇಶನ್ ಅನ್ನೋದು ಹಾಕಿ. ಅಕಸ್ಮಾತ್ ಹಾಸ್ಟೆಲ್ ಯಾವುದೂ ಆಗಿಲ್ಲ ಅಂದರೆ ರಿಜೆಕ್ಟ್ ಆದರೆ ನಿಮಗೆ 15,000 ಅಮೌಂಟು ಗೌರ್ಮೆಂಟ್ ಕಡೆಯಿಂದ 100% ಬಂದೇ ಬರುತ್ತೆ. ಇಷ್ಟೇ ಹುಡುಗರು, ಇಷ್ಟೇ ಗೈಸ್, ನಿಮಗೆಲ್ಲರಿಗೂ ಒಂದು ಕ್ಲಿಯರ್ ಐಡಿಯಾ ಸಿಕ್ತು ಅನಿಸುತ್ತೆ. 50,000 ಯಾವ ಥರ ಬಂತು ಬ್ರದರ್, ನಮ್ಮ ಫ್ರೆಂಡ್ಸ್ಗೆಲ್ಲ ಬಂದಿದೆ, ನನಗೆಲ್ಲ ಬಂದಿರಲಿಲ್ಲ ಅನ್ನೋದು. ಮತ್ತು ತುಂಬ ಜನಕ್ಕೆ ಅದು ಈಗ ಆಲ್ರೆಡಿ ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಆಗಿ ಬರ್ತಾಯಿದೆ. ನೋಡಿ, ಈಗ ಎಕ್ಸಾಂಪಲ್ ನನ್ನದೇ ಒಂದು ಅಪ್ಲಿಕೇಶನ್ ನೋಡ್ಬೋದು, ನಿಮಗೆ 15,000 ಅಮೌಂಟ್ ಅನ್ನೋದು ಸ್ಯಾಂಕ್ಷನ್ ಆಗಿದೆ ಆಲ್ರೆಡಿ. ತುಂಬ ಜನಕ್ಕೆ ಸ್ಯಾಂಕ್ಷನ್ ಅನ್ನೋದು ಆಗಿದೆ, ನೀವು ಚೆಕ್ಔಟ್ ಮಾಡ್ಬೋದು. ಈಗ ಆಲ್ರೆಡಿ 15,000 ತುಂಬ ಡಿಸ್ಟಿಕಲ್ಲಿ ಬರ್ತಿದೆ. ಇದು ಒಂದು ಗುಡ್ ನ್ಯೂಸ್ ಆಗಿತ್ತು, ಹಾಗೂ 15,000 ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಆಗಿತ್ತು. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಏನಾದರೂ ಒಂದು ನಿಮ್ಮ ಡೌಟ್ಸ್ಗಳಿದ್ದರೆ, ನಿಮ್ದು ಯಾವ ಥರ ಪ್ರತಿಯೊಂದು ಸ್ಕಾಲರ್ಶಿಪ್ದು, ಪ್ರೈವೇಟ್ ಸ್ಕಾಲರ್ಶಿಪ್ ಆಯಿತು, ಗೌರ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಒಂದೊಂದು ಸಬ್ಸ್ಕ್ರೈಬ್ ಆಗಿಕೊಂಡಿರಿ. ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಿರುತ್ತೆ. ಸಿಗೋಣ ಗೈಸ್, ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.